let's start. 1 2 3. Hi, hello ಎಲ್ಲರೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜು ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ಅಂದರೆ ನೆಕ್ಸ್ಟ್ ಕಮಿಂಗ್ ಸೆಷನ್ಸಲ್ಲಿ ನಾನು ಜಿಯೋಗ್ರಫಿ NCERT ಸಂಬಂಧಪಟ್ಟಂಥ ಜಿಯೋಗ್ರಫಿಯಲ್ಲಿ ಏನೇನು ಕವರ್ ಆಗುತ್ತೆ ಅನ್ನೋದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಮೂಲಕವಾಗಿ ಫಸ್ಟ್ನೇದಾಗಿ ಜಿಯೋಗ್ರಫಿ ಕ್ಲಾಸ್ 7 ಸ್ಟಾರ್ಟ್ ಆಗುತ್ತೆ. NCERTಯಲ್ಲಿ ಕ್ಲಾಸ್ 7 ಏನೇನು ಬರುತ್ತೆ, ಯಾವ್ಯಾವ ಚಾಪ್ಟರ್ ಕವರ್ ಆಗುತ್ತೆ ಅಂತ ಎಲ್ಲ 1 by 1 ಚಾಪ್ಟರ್ನ ಕವರ್ ಮಾಡಿಕೊಂಡು ಈ ಸೆಷನಲ್ಲಿ ಮಾಡೋಣ. ಈ ಫಸ್ಟ್ ಸೆಷನ್ನಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಎನ್ವೈರನ್ಮೆಂಟ್ ಅಂತ. ಸೊ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಏನೇನಿದೆ, ಓಕೆ, ಔಟರ್ ಇರ್ಬೋದು, ಇನ್ನರ್ ಇರ್ಬೋದು, ಓಕೆ, ನಮ್ಮ ಸುತ್ತಮುತ್ತ ಯಾವ್ಯಾವ ಸರೌಂಡಿಂಗ್ಸ್ ಇದೆ, ಲೇಕ್ ಇರ್ಬೋದು, ಲ್ಯಾಂಡ್ ಸರ್ಫೇಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಸೇರಿಕೊಂಡು ನಾವು ಎನ್ವೈರನ್ಮೆಂಟ್ ಅಂತ ಕರಿತೀವಿ. ದಟ್ ಮೇ ಬಿ ಇಂಟರ್ಡಿಪೆಂಡೆಂಟ್ ಇರ್ಬೋದು, ಡಿಪೆಂಡೆಂಟ್ ಇರ್ಬೋದು, ಓಕೆ, ಒಂದಕ್ಕೊಂದು. ಸೊ ಹಾಗಾಗಿ ಇಲ್ಲಿ ಮೊದಲದಾಗಿ ನಾವು ನೋಡೋದಾದರೆ ಈ ಎನ್ವೈರನ್ಮೆಂಟ್ ಅಂತ ವರ್ಡು ನಾವು ಬಂದಿರೋದು ಈ ಫ್ರೆಂಚ್ ಮೂಲದಿಂದ. ಫ್ರೆಂಚಲ್ಲಿ ಒಂದು ವರ್ಡ್ ಇದೆ ಎನ್ವಿರಾನರ್ ಅಂತ. ಆ ವರ್ಡ್ನ ಪಡೆದು ಎನ್ವಿರಾನ್ಮೆಂಟ್ ಅಂತ ಮಾಡಿದ್ದಾರೆ. ಎನ್ವಿರಾನರ್ ಅಂದರೆ ಅರ್ಥ ಬಂದ್ಬಿಟ್ಟು ನೈಬರ್ಹುಡ್, ಅಂದರೆ ನಮ್ಮ ಅಕ್ಕಪಕ್ಕ ಏನಿದೆ ಅದನ್ನೆಲ್ಲ ಸೇರಿದರೆ ನಾವು ಎನ್ವೈರನ್ಮೆಂಟ್ ಅಂತ ಕರಿತೀವಿ ಅಂತ ಆ ವರ್ಡು ನಮಗೆ ಸೂಚನೆ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡೋದಾದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸ್ ಇರ್ಬೋದು, ಪೀಪಲ್, ಥಿಂಗ್ಸ್ ಆ್ಯಂಡ್ ನೇಚರ್ ದಟ್ ಸರೌಂಡ್ಸ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ನಮ್ಮ ಒಂದು ಜೀವ ಇರ್ತಕ್ಕಂಥ ಪ್ರಾಣಿ ಅಥವಾ ಪಕ್ಷಿ ಏನಿದೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸ್ಥಳ, ಜನಗಳು ಮತ್ತು ಥಿಂಗ್ಸ್ ಮತ್ತು ನೇಚರ್ ಏನಿದೆ ಅದನ್ನೆಲ್ಲ ಒಟ್ಟಿಗೆ ನಾವೇನಂತ ಕರಿತೀವಿ, ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಸೊ ಈ ಎನ್ವೈರನ್ಮೆಂಟ್ನ ನಾವು ಈ ಎರಡು ಪ್ರಕಾರವಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಬಯೋಟಿಕ್ ಅಂತ ಮತ್ತು ಎಬಯೋಟಿಕ್ ಅಂತ. ಬಯೋಟಿಕ್ ಅಂದರೆ ಏನು ಜೀವ ಇದೆ, ಜೀವ ಇರತಕ್ಕಂಥದ್ದನ್ನೆಲ್ಲ ನಾವು ಬಯೋಟಿಕ್ ಅಂತ ಒಂದು ಕ್ಲಾಸಿಫೈ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ಸು ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಓಕೆ, ನೆಕ್ಸ್ಟ್ ಅಬಯೋಟಿಕ್ ಅಂದರೆ ದ ವರ್ಡ್ ಆಫ್ ನಾನ್ ಲಿವಿಂಗ್ ಎಲಿಮೆಂಟ್ಸ್ ಅಂತ. ಜೀವ ಇಲ್ಲದೇ ಇರತಕ್ಕಂಥ ಒಂದು ವಸ್ತುಗಳನ್ನ ನಾವು ಅಬಯೋಟಿಕ್ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅದು ಮೇನ್ಲಿ ಲ್ಯಾಂಡ್ ಫಾರ್ಮ್ಸ್ ಇರ್ಬೋದು, ಬೇರೆ ಏನಾದರೂ ನಮ್ಮ ಸುತ್ತಮುತ್ತ ಜೀವ ಇಲ್ಲದೇ ಇರತಕ್ಕಂಥ ಒಂದು ವಸ್ತು ಆಗಿರ್ಬೋದು, ಅದನ್ನು ನಾವು ಅಬಯೋಟಿಕ್ ಅಂತ ಪ್ರಿಫರ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಈ ಪಿಕ್ಚರಲ್ಲಿ ನಾವು ಕಾಂಪೊನೆಂಟ್ಸ್ ಆಫ್ ಎನ್ವೈರನ್ಮೆಂಟ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಕಾಂಪೊನೆಂಟ್ಸ್ನ ಫಸ್ಟ್ನೇ ಕಾಂಪೊನೆಂಟ್ ಅಂತ ಬಂದುಬಿಟ್ರೆ ನ್ಯಾಚುರಲ್ ಕಾಂಪೊನೆಂಟ್ ಅಂತ ನಾವು ಕ್ಲಾಸಿಫೈ ಮಾಡಿದ್ವಿ. ಸೊ ಫರ್ದರ್ ನ್ಯಾಚುರಲ್ ಕಾಂಪೊನೆಂಟ್ಸ್ನ ಫರ್ದರ್ ಡಿವೈಡ್ ಮಾಡಬೇಕಂದ್ರೆ ಒಂದು ಲ್ಯಾಂಡ್, ಅಟ್ಮಾಸ್ಫಿಯರ್ ಮತ್ತು ವಾಟರ್ ಮತ್ತು ಲಿವಿಂಗ್ ಥಿಂಗ್ಸ್, ಬಯೋಸ್ಫಿಯರ್ ಅಂತ ನಾವು ಒಂದು ಸಬ್ ಕ್ಲಾಸಿಫೈ ಮಾಡಿದ್ವಿ. ಸೊ ಲ್ಯಾಂಡ್ ಅಂತ ಅಂದರೆ ನಮ್ಮ ಭೂಮಿ ಟಾಪ್ ಮೋಸ್ಟ್ ಏನು ಅರ್ತ್ ಕ್ರಸ್ಟ್ ಇದೆ ಅದನ್ನು ನಾವು ಲ್ಯಾಂಡ್ ಅಥವಾ ಅದನ್ನು ಲಿಥೋಸ್ಫಿಯರ್ ಅಂತ ಕರಿತೀವಿ. ಸೊ ನಮ್ಮ ಭೂಮಿ ಮೇಲೆ ಏನು ಗಾಳಿ ಇದೆಯೋ ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ವಾಟರ್ ಏನಿದೆ, ವಾಟರ್ ಕಂಟೆಂಟ್ ಏನಿದೆ ಭೂಮಿ ಮೇಲೆ ಅದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಸೊ ಬಯೋಸ್ಫಿಯರ್ ಅಂದರೆ ಈ ಮೂರು ಒಂದೇ ಸಲ ಸೇರ್ತಕ್ಕಂಥ ಒಂದು ಪ್ರದೇಶನ ನಾವು ಬಯೋಸ್ಫಿಯರ್ ಅಂತ ನಾವು ಕರಿತೀವಿ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದುಬಿಟ್ಟು ಹ್ಯೂಮನ್ ಮೇಡ್ ಅಂತ. ಹ್ಯೂಮನ್ ಮೇಡ್ ಅಂದರೆ ಮನುಷ್ಯ ಏನೇನು ಸುತ್ತಮುತ್ತ ಇರೋ ಎನ್ವೈರನ್ಮೆಂಟಲ್ಲಿ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅವನ ನೀಡ್ಸ್ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಏನೇನು ಅವನ ಅವಶ್ಯಕತೆ ಏನೇನಿದೆಯೋ ಅದನ್ನೆಲ್ಲ ಏನು ಬಿಲ್ಡ್ ಮಾಡಿದಾನೋ ಅದನ್ನೆಲ್ಲ ಬಂದ್ಬಿಟ್ಟು ನಾವು ಹ್ಯೂಮನ್ ಮೇಡ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸು ಬಿಲ್ಡಿಂಗ್ಸು, ಪಾರ್ಕ್ಸು, ಬ್ರಿಡ್ಜಸ್, ರೋಡ್ಸ್, ಮಾನ್ಯುಮೆಂಟ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ಹ್ಯೂಮನಲ್ಲಿ ಸಬ್ ಕ್ಲಾಸಿಫಿಕೇಷನ್ ಬಂದುಬಿಟ್ಟು ಒಂದು ಇಂಡಿವಿಜುವಲ್ಲು, ಒಂದು ಫ್ಯಾಮಿಲಿ, ಕಮ್ಯುನಿಟಿ, ರಿಲಿಜಿಯನ್ ಧರ್ಮ, ಎಜುಕೇಷನಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಸಿಚುವೇಶನ್ ಸಂಬಂಧಪಟ್ಟಾಗಿ ನಾವು ಸಬ್ ಕ್ಲಾಸಿಫಿಕೇಷನ್ನ ಇಲ್ಲಿ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಲ್ಯಾಂಡು, ವಾಟರ್, ಏರು, ಪ್ಲ್ಯಾಂಟ್ಸ್, ಅನಿಮಲ್ಸ್ ಇದನ್ನೆಲ್ಲ ಸೇರಿದರೆ ನಾವು ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂತ ಪ್ರಿಫರ್ ಮಾಡ್ತೀವಿ. ಸೊ
ಇಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಲಿಥೋಸ್ಫಿಯರು, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಮತ್ತು ಬಯೋಸ್ಫಿಯರ್ ಅಂದರೆ ಏನು ಅಂತ. ಅದನ್ನೇ ಇನ್ನೊಂದ್ಸಲ ನೋಡೋದಾದರೆ, ಲಿಥೋಸ್ಫಿಯರ್ ಅಂದರೆ ನಮ್ಮ ಭೂಮಿ ಇದೆ, ಭೂಮಿ ಮೇಲೆ ಒಂದು ಅರ್ತ್ ಕ್ರಸ್ಟ್ ಇರುತ್ತೆ. ಓಕೆ, ಒಂದು 20 to 35 ಕಿಲೋಮೀಟರ್ಸ್ವರೆಗೂ ಒಂದು ಹಾರ್ಡ್ ಸರ್ಫೇಸ್ ಇರುತ್ತೆ. ಅದನ್ನು ನಾವೇನು ಟಾಪ್ ಲೇಯರ್, ದಟ್ ಈಸ್ ಅ ಟಾಪ್ ಲೇಯರ್ ಆಫ್ ದ ಅರ್ತ್ ಅಂತ ಅದೇನಿದೆ ಅದನ್ನು ನಾವು ಲಿಥೋಸ್ಫಿಯರ್ ಅಂತ ಮೆನ್ಷನ್ ಮಾಡ್ತೀವಿ. ಇದು ಯಾವುದರಿಂದ ಮಾಡಿರುತ್ತೆ ಅಂದರೆ ಹಾರ್ಡ್ ರಾಕ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು ಅದರಿಂದ, ಅಥವಾ ಥಿನ್ ಲೇಯರ್ ಆಫ್ ಸಾಯಿಲಿಂದ ಆಗಿರುತ್ತೆ. ಸೊ ಇದು ದಿಸ್ ಇಸ್ ಎ ಇರ್ರೆಗ್ಯುಲರ್ ಸರ್ಫೇಸ್ ವಿತ್ ವೇರಿಯಸ್ ಲ್ಯಾಂಡ್ ಫಾರ್ಮ್ಸ್. ಅಂದರೆ ಯಾವ್ಯಾವ ಲ್ಯಾಂಡ್ ಫಾರ್ಮ್ಸು, ಮೌಂಟೈನ್ಸ್ ಆಗಿರ್ಬೋದು, ಪ್ಲೇಟ್ಯೂಸ್ ಇರ್ಬೋದು, ಪ್ಲೇನ್ಸ್ ಇರ್ಬೋದು, ವ್ಯಾಲೀಸ್, ಇದೆಲ್ಲ ಲಿಥೋಸ್ಫಿಯರಲ್ಲಿ ಬರುತ್ತೆ. ಮತ್ತು ಓಷನ್, ಈವನ್ ಓಷನ್ ಫ್ಲೋರ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿಸ್. ಓಕೆ, ನೆಕ್ಸ್ಟ್ ಲಿಥೋಸ್ಫಿಯರ್ is the domain that provides us forest, grassland for grazing, land for agriculture and human settlements. It is also source of mineral wealth. Okay, ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಸ್ಫಿಯರ್. ನೋಡಿ, ಭೂಮಿ ಮೇಲೆ ಏನು ನೀರಿನ ಕಂಟೆಂಟ್ ಇದೆ, ನೀರಿನ ಸೋರ್ಸ್ ಏನಿದೆ ಅದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ರಿವರ್ಸು, ಲೇಕ್ಸು, ಸೀ, ಓಷನ್ಸ್ ಎಕ್ಸೆಟ್ರಾ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೀರು ಯಾವುದೇ ಒಂದು ಗಿಡ ಮರ ಇರ್ಬೋದು, ಪ್ರಾಣಿ ಇರ್ಬೋದು, ಜೀವ ಇರ್ತಕ್ಕಂಥ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ವಿತೌಟ್ ವಾಟರ್ ನಾವು ಜೀವನ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂದರೆ ಒಂದು ಥಿನ್ ಲೇಯರ್ ಆಫ್ ಏರ್ ಫಾರ್ಮ್ ಆಗಿರುತ್ತೆ ನಮ್ಮ ಭೂಮಿ ಮೇಲೆ, ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಈ ಗಾಳಿ ಅಥವಾ ಏರ್ ಏನಿದೆ, ಭೂಮಿ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದು ಈ ಗಾಳಿನ ಹಿಡಿದಿಟ್ಕೊಂಡಿರುತ್ತೆ. ಓಕೆ, ಅಟ್ಮಾಸ್ಫಿಯರ್ನ, ಅದಕ್ಕೆ ಟೋಟಲಾಗಿ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಇದರಿಂದ ನಮಗೆ ಏನು ಉಪಯೋಗ ಭೂಮಿಗೆ ಅಂದರೆ, ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಹಾರ್ಮ್ಫುಲ್ ರೇಸ್ ಅಥವಾ ಸ್ಕ್ರಾಚಿಂಗ್ ಹೀಟ್, ಎಕ್ಸೆಸ್ ಆಫ್ ಹೀಟ್ ಸನ್ನಿಂದ ಬರೋದಿರ್ಬೋದು, ಅಥವಾ ಹಾರ್ಮ್ಫುಲ್ UV ರೇಸ್ ಬರೋದಿರ್ಬೋದು, ಅದನ್ನೆಲ್ಲ ನಮಗೆ ಇದು ತಡೆಯುತ್ತೆ. ಓಕೆ, ಸೊ ಆಲ್ಸೋ ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಗ್ಯಾಸಸ್ ಇರುತ್ತೆ, ಡಸ್ಟ್ ಇರುತ್ತೆ, ವಾಟರ್ ವೇಪರ್ ಕಂಟೆಂಟ್ ಇರುತ್ತೆ. ಓಕೆ, ದ ಚೇಂಜಸ್ ಇನ್ ಅಟ್ಮಾಸ್ಫಿಯರ್ ಪ್ರೊಡ್ಯೂಸಸ್ ಚೇಂಜಸ್ ಇನ್ ದ ವೆದರ್ ಆ್ಯಂಡ್ ಕ್ಲೈಮೇಟ್. ಸೊ ನಾವಿವಾಗ ನೋಡ್ತಾ ಇರ್ಬೋದು, ಬೇಸಿಗೆಗಾಲ, ಮಳೆಗಾಲ, ಇದೆಲ್ಲ ಏನಾಗುತ್ತೆ, ಚೇಂಜಸ್ ಇನ್ ಅಟ್ಮಾಸ್ಫಿಯರಲ್ಲಿ ಏನಾದ್ರು ಚೇಂಜ್ ಆದರೆ ನೇರ ಎಫೆಕ್ಟು ನನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಸೊ ಇದೊಂದು ಕಡೆ ಆಯಿತು. ಅಂದರೆ ನೆಕ್ಸ್ಟು ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಕಿಂಗ್ಡಮ್ ಟುಗೆದರ್ ಮೇಕ್ ಬಯೋಸ್ಫಿಯರ್ ಆರ್ ಅ ಲಿವಿಂಗ್ ವರ್ಲ್ಡ್. ಓಕೆ, ಟೋಟಲ್ ಪ್ಲ್ಯಾಂಟ್ ಮತ್ತು ಅನಿಮಲ್ ಕಿಂಗ್ಡಮ್ ಏನಿದೆ ಒಂದು ಲಿವಿಂಗ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ತವೆ. ಅದನ್ನು ನಾವೇನು ಮಾಡ್ತೀವಿ, ಬಯೋಸ್ಫಿಯರ್ ಅಂತ ಕರಿತೀವಿ. ದೇ ವಿಲ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್. ಓಕೆ, ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಇಂಟ್ರ್ಯಾಕ್ಟ್ ಇರುತ್ತೆ. ಸಿ, ಇಟ್ ಈಸ್ ಎ ನ್ಯಾರೋ ಝೋನ್ ಆಫ್ ದ ಅರ್ತ್ ವೇರ್ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಟು ಸಪೋರ್ಟ್ ಲೈಫ್. ಒಂದು ಜೀವನ ಮಾಡಬೇಕಂದ್ರೆ ಈ ಮೂರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಅದನ್ನು ನೆಕ್ಸ್ಟ್ ಪಿಕ್ಚರಲ್ಲಿ ನೋಡೋಣ. ನೋಡಿ, ಇಲ್ಲಿ ನಾನು ಹೇಳ್ದಂಗೆ ದಿಸ್ ಈಸ್ ದ ಲಿಥೋಸ್ಫಿಯರ್. ಏನು ಭೂಮಿ ಪ್ರದೇಶ ಇದೆ, ದಿಸ್ ಇಸ್ ದ ಲಿಥೋಸ್ಫಿಯರ್ ಇರ್ಬೋದು. ಇದು ನೀರಿಂದ ಏನಿದೆ ಅದು ಹೈಡ್ರೋಸ್ಫಿಯರ್, ಆ್ಯಂಡ್ ದಿಸ್ ಈಸ್ ಅಟ್ಮಾಸ್ಫಿಯರ್, ಗಾಳಿ. ಓಕೆ, ಈ ಮೂರು ಸೇರಿದರೆ ನಾವು ಎಂತ ಕರಿತೀವಿ, ಬಯೋಸ್ಫಿಯರ್ ಅಂತ ಕರಿತೀವಿ. ಯಾವುದೇ ಒಂದು ಜೀವ ಇರತಕ್ಕಂಥ ವಸ್ತು ಜೀವನ ಮಾಡಬೇಕಂದ್ರೆ ಈ ಮೂರದ್ದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಓಕೆ, ನೆಕ್ಸ್ಟು ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಇದೊಂದು ಸಿಸ್ಟಮು ಇಟ್ ಈಸ್ ಯಾಕೆ ಫಾರ್ಮ್ ಆಗಿರುತ್ತೆ ಅಂದರೆ, ಒಂದು ಇಂಟ್ರಾಕ್ಷನ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ with each other and it may be a physical or chemical factors of the environment which they live. ಓಕೆ, ಒಂದು ಎನ್ವೈರನ್ಮೆಂಟ್ ಸುತ್ತಮುತ್ತ ಏನು ಜೀವ ಇರ್ತಕ್ಕಂಥ ವಸ್ತುಗಳು ಜೀವನ ಮಾಡ್ತಿದೆ ಅದು ಏನು ಮಾಡುತ್ತೆ, ಒಂದಕ್ಕೊಂದು ಇಂಟ್ರಾಕ್ಷನ್ ಮಾಡ್ಕೊಂಡಿರುತ್ತೆ ಮತ್ತು ಈಸ್ಟ್ ಡಿಪೆಂಡೆಂಟ್ ಇರುತ್ತೆ, ಮತ್ತು ಅಥವಾ ಸುತ್ತಮುತ್ತ ಎನ್ವಿರಾನ್ಮೆಂಟ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಒಂದು ಎಕೋಸಿಸ್ಟಮ್ ಅಂತ ಕರಿತೀವಿ. ಏನು ನಾವು ಡಿಫ್ರೆಂಟ್ ಎಕೋಸಿಸ್ಟಮ್ಸ್ನ ನಾವು ನೋಡ್ಬೋದು. ಅಲ್ಲೇ ಕಲ್ತಿದ್ದೀವಿ ಯಾವಾಗ ನಾವು ಚಿಕ್ಕವರಿದ್ದಾಗ. ಒಂದು ಗ್ರಾಸ್ ರೂಟ್ ಎಕೋಸಿಸ್ಟಮ್ ಇರ್ಬೋದು. ಓಕೆ, ರೈನ್ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲೇನು ಬರುತ್ತೆ ಅಂತ, ಮತ್ತು ಸಮುದ್ರದಲ್ಲಿ ಓಷನ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಸ್ಮಾಲ್ ನಮ್ಮ ಸುತ್ತಮುತ್ತ ಒಂದು ಕೆರೆಯಲ್ಲಿರೋ ಎಕೋಸಿಸ್ಟಮ್ ಇರ್ಬೋದು, ಯಾವ್ಯಾವ ಪ್ರಾಣಿಗಳು
ಪ್ರಾಣಿಗಳು ಜೀವನ ಮಾಡ್ತಿದ್ದಾವೆ, ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೇಗಿದೆ, ಲೇಕ್, ರಿವರ್, ಮೌಂಟೈನ್ಸ್, ಡೆಸರ್ಟು, ಗ್ರಾಸ್ ಲ್ಯಾಂಡು, ಇದನ್ನೆಲ್ಲ ಸೇರಿ ನಾವು ಒಂದೊಂದು ಸಪ್ರೇಟಾಗಿ ಎಕೋಸಿಸ್ಟಮ್ ಅಂತ ಕರಿತೀವಿ. ಪ್ರೀವಿಯಸ್ಲಿ ನೋಡಿ, ಆಲ್ ಪ್ಲಾಂಟ್ಸ್, ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಡಿಪೆಂಡೆಂಟ್ ಆನ್ ದೇರ್ ಇಂಟರ್ಮೀಡಿಯೇಟ್ ಸರೌಂಡಿಂಗ್ಸ್. ನಾವು ಸುತ್ತಮುತ್ತ ಏನಿದೆ ಅದು ಇಮಿಡಿಯೇಟ್ ಸರೌಂಡಿಂಗ್ಸ್ಗೆ ಡಿಪೆಂಡ್ ಆಗಿರುತ್ತೆ. ಆಫನ್ ದೇ ಆಲ್ಸೋ ಇಂಟರ್ಡಿಪೆಂಡೆಂಟ್, ಒಂದಕ್ಕೊಂದು ಇಂಟರ್ಡಿಪೆಂಡ್ ಆಗಿರುತ್ತೆ. ನಾವು ಚಿಕ್ಕವರಲ್ಲಿ ಕೇಳಿದ್ವಿ, ಕಪ್ಪೆ, ಹಾವು, ನೀರಲ್ಲಿರೋ ಮೀನು, ಹೇಗೆ ಅದು ಒಂದಕ್ಕೊಂದು ಇಂಟರ್ಡಿಪೆಂಡೆಂಟ್ ಆಗಿದೆ, ಮತ್ತು ಸರೌಂಡಿಂಗ್ ಎನ್ವೈರನ್ಮೆಂಟಿಗೆ ಹೇಗೆ ಡಿಪೆಂಡೆಂಟ್ ಆಗಿದೆ, ಅದನ್ನೆಲ್ಲ ನಾವು ಒಟ್ಟಾರೆಯಾಗಿ ಒಂದು ಎಕೋಸಿಸ್ಟಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟಾಗಿ ಈ ಚಾಪ್ಟರಲ್ಲಿ ಹ್ಯೂಮನ್ ಎನ್ವೈರನ್ಮೆಂಟ್ ಅಂತ. ಸೊ ಹ್ಯೂಮನ್ ನೋಡಿ, ಮೊದಲನೇದಾಗಿ ನಮ್ಮ ಮನುಷ್ಯ ಸುತ್ತಮುತ್ತ ಏನಿದೆ ಅವನ ಸುತ್ತಮುತ್ತ, ಅಂದರೆ ನೀರು ಇರ್ಬೋದು, ಲ್ಯಾಂಡ್ ಫಾರ್ಮ್ಸ್ ಇರ್ಬೋದು, ಓಕೆ, ವಾಟರ್ ಇರ್ಬೋದು, ಲ್ಯಾಂಡ್ ಫಾರ್ಮ್ಸ್ ಇರ್ಬೋದು, ಸೊ ಅಟ್ಮಾಸ್ಫಿಯರ್ ಇರ್ಬೋದು. ಫಸ್ಟು ಇದನ್ನೆಲ್ಲ ಜೊತೆಗೂ ಒಂದು ಇಂಟರ್ ಕನೆಕ್ಟ್, ಅಂದರೆ ಅವನು ಡಿಪೆಂಡೆಂಟಾಗಿ ಜೀವನ ಮಾಡ್ತಾ ಇದ್ದ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಇಂಟ್ರಾಕ್ಟ್ ವಿತ್ ಎನ್ವೈರನ್ಮೆಂಟ್ ಆ್ಯಂಡ್ ಮಾಡಿಫೈ ಇಟ್ ಅಕಾರ್ಡಿಂಗ್ ಟು ದ ನೀಡ್. ಓಕೆ, ಅರ್ಲಿಯಾಗಿ ಕಾಡು ಮನುಷ್ಯರು ಏನು ಮಾಡ್ತಿದ್ರು, ಸೊ ಸಿಂಪಲ್ಲಾಗಿ ಇದರನ್ನೇ ಅವಲಂಬಿಸ್ಕೊಂಡು ಡಿಪೆಂಡೆಂಟ್ ಮತ್ತು ಇಂಟರ್ಡಿಪೆಂಡೆಂಟಾಗಿ ಜೀವನ ಮಾಡ್ತಿದ್ರು. ಬಟ್ ಯಾವಾಗ ಮನುಷ್ಯನ ಬುದ್ಧಿ ಶಕ್ತಿ ಜಾಸ್ತಿ ಆಯಿತು, ಸೊ ಮನುಷ್ಯನ ನೀಡ್ಸನ್ನು ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಅವನು ಸುತ್ತಮುತ್ತ ಸಿಗುವಂಥ ಈ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಬೆಟರ್ ಲೈಫ್ನ ಸ್ಟಾರ್ಟ್ ಮಾಡಿದ. ಸೊ ಅದರಲ್ಲಿ ಏನು ಬರುತ್ತೆ, ಅವನು ಕ್ರಾಪ್ಸ್ನ ಬೆಳೆದಿರೋದಿರ್ಬೋದು, ಮತ್ತು ಡೊಮೆಸ್ಟಿಕೇಟ್ ಅನಿಮಲ್ಸ್ ಅಂದರೆ ಪ್ರಾಣಿ ಸಾಕಾಣಿಕೆ ಇರ್ಬೋದು, ಮತ್ತು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದ್ದ ಮನುಷ್ಯ ಒಂದೇ ಕಡೆ ಸೆಟ್ಲಾಗಿ ಲೈಫ್ ಲೀಡ್ ಮಾಡೋದಿರ್ಬೋದು, ಮತ್ತು ಇನ್ವೆನ್ಷನ್ ಆಫ್ ವೀಲು, ಓಕೆ, ಚಕ್ರ ಕಂಡು ಹಿಡಿದಿರ್ಬೋದು. ಅದಾದಮೇಲೆ ಸರ್ಪ್ಲಸ್ ಆಫ್ ಫುಡ್, ಹೆಚ್ಚಿಗೆ ಆಹಾರನ ಬೆಳೆದ್ಬಿಟ್ಟು ಅದನ್ನು ಬಾರ್ಟರ್ ಸಿಸ್ಟಮ್ ಮೂಲಕ ಬೇರೆ ವ್ಯವಸ್ಥೆಗೆ ಕೊಂಡೊಯ್ದು, ಅದಾದಮೇಲೆ ಬಾರ್ಡರ್ ಆದಮೇಲೆ ನೆಕ್ಸ್ಟ್ ಟ್ರೇಡ್ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಫೈನಲಿ ಕಾಮರ್ಸ್ ಡೆವಲಪ್ಮೆಂಟ್, ಅಂದರೆ ಫೈನಾನ್ಷಿಯಲ್, ಅಲ್ಲಿ ತನಕ ಏನೇನಿದೆ ಅಲ್ಲಿವರೆಗೂ ಅವನು ಏನೇನು ಬೇಕು ಅದನ್ನೆಲ್ಲ ಅವನು ಪಡೆದಿರೋದು ಸುತ್ತಮುತ್ತ ಇರೋ ಎನ್ವೈರನ್ಮೆಂಟಿಂದ. ಸೊ ಈ ರೀತಿಯಾಗಿ ಮನುಷ್ಯ ಬೆಳೆದಂಗೆಲ್ಲ ಸುತ್ತಮುತ್ತ ಎನ್ವೈರನ್ಮೆಂಟ್ ಯೂಸ್ ಮಾಡಿಕೊಂಡು ಅವ್ನು ನೀಡನ್ನ ಸ್ಯಾಟಿಸ್ಫೈ ಮಾಡ್ಕೊಂಡಿದ್ದಾನೆ ಮತ್ತು ಈಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಇದ್ದಾನೆ. ಸೊ ಲಾಸ್ಟಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎನೇಬಲ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇರ್ಬೋದು. ಸೊ ನಾವು ಇವಾಗ ಏನು ನೋಡ್ತಿದ್ದೀವಿ ಅದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಓಕೆ, ಮತ್ತು ಇನ್ಫಾರ್ಮೇಷನ್, IT ರೆವಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಷನ್ ಈಸಿಯರ್ ಆ್ಯಂಡ್ ಸ್ಪೀಡಿ ಅಕ್ರಾಸ್ ದ ವರ್ಲ್ಡ್. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್. ಓಕೆ, ಇಷ್ಟು ಮೊದಲನೇ ಚಾಪ್ಟರ್ ಎನ್ವೈರನ್ಮೆಂಟಲ್ಲಿ ಇಷ್ಟು ಥಿಂಗ್ಸ್ ಕವರ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪ್ರತಿ ವರ್ಷ 5th ಜೂನಲ್ಲಿ ನಾವು ವರ್ಲ್ಡ್ ಎನ್ವೈರನ್ಮೆಂಟ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇದು ಫಸ್ಟ್ ಚಾಪ್ಟರ್ NCERT 7th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಏನಿದೆ ಅದರ ಫಸ್ಟ್ ಚಾಪ್ಟರ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್